50 ರೂಪಾಯಿ ನೋಟ್ ಮೇಲೆ ಹಂಪಿಯ ಕಲ್ಲಿನ ರಥ ಇದ್ದಿದ್ದಕ್ಕೆ ಇವತ್ತು ಇದು ಗೊತ್ತಾಗಿದ್ದು ಜನಕ್ಕೆ. ಅಂದ್ರೆ ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಕೇಳಿದ್ದು. ಕಾಳು ಹಾಕ್ಬಿಡ್ತೀವಿ. ಸರಳ ಸುಂದರ ರುಚಿಕರ ಕಾಳು ಪಲ್ಯ. ಉತ್ತರ ಕರ್ನಾಟಕದ ಸೊಗಡು ಕಮಲಾಪುರ ಅಂದ್ರೆ ಹಂಪಿ ಹತ್ರ ನೀವು ಬಂದ್ರೆ ಸೆಂಟರ್ ಪಾಯಿಂಟ್ ಇದು. ಕಾಳು ಪಲ್ಯ ರೆಡಿ ಮಾಡಿರೋಳಿ ಪಟ್ಟಂತ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ನಮಗೆ ಈ ಒಂದು ಕಾಳು ಪಲ್ಯ ತೋರಿಸ್ಬಿಟ್ರು ರೆಸಿಪಿ. 100 ಜನಕ್ಕೆ ಪಲಾವ್ ಹೋಗ್ತಾ ಇದೆ ಇಲ್ಲಿಂದ, ವೆಜ್ ಪಲಾವ್. ಇದು ಗೌರ್ಮೆಂಟ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್. ದಿನನಿತ್ಯ ಊಟ ಮಾಡ್ತೀವಿ, ಹಗಲು ಮತ್ತು ರಾತ್ರಿ. ಸೊ ನಿಮಗೆ 2 ಹೊತ್ತು ಊಟನೂ ಇವರು ಫ್ರೀ ಆಗಿ ಕೊಡ್ತಾ ಇದ್ದಾರೆ, ಉಚಿತವಾಗಿ. ಮೇಲಿನ ಪ್ರಾಂತಕ್ಕೆ ಬಂದಂಗೆಲ್ಲ ಆ ಒಂದು ವಿಶೇಷ ರುಚಿ ಹೆಂಗ್ ಬರ್ತದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಗೆ ಸ್ವಾಗತ ಅಂತಿದ್ದಾರೆ. ಹೊಸಪೇಟೆ ಎಂಟ್ರಿ ಆಗ್ತಿದ್ದಂಗೆಲ್ಲ ಈ ಟನಲ್ ಸಿಗುತ್ತೆ. ಜೋಳರಾಶಿ ಗುಡ್ಡ. ಆ ಗುಡ್ಡದ ಮೇಲೆ ಒಂದು ನೈಟ್ ಸ್ಟೇ ಮಾಡಿದ್ದೆ ನಾನು. ಸ್ಕೌಟ್ ಅಲ್ಲಿ ಇದ್ದೆ, ಕ್ಯಾಂಪಿಂಗು. 4 ಜನ ಹುಡುಗರು ನಮ್ದೇ ಆದ ಟೆಂಟ್ ತಗೊಂಡೋಗಿ ಅದ್ರ ಮೇಲೆ ರಾತ್ರಿ ಎಲ್ಲ ಕಳೆದಿದ್ದೀವಿ ಗೊತ್ತಾ. ಅದು ಟಾಸ್ಕ್. ಈ ಟಾಸ್ಕ್ ಎಲ್ಲ ಏನೂ ಇಲ್ಲ. ಈ ಟಾಸ್ಕ್ ಮಾಡ್ಬೇಕು ನೀವು. ತೋಳ ನೋಡಿದೀವಿ ರಾತ್ರಿ. ವೀಕ್ಷಕರೇ, ಹೊಸಪೇಟೆ ಅಂದರೆ ನೀವು ಹಂಪಿಗೆ ಬರಲೇಬೇಕು. ಹಂಪಿಗೆ ಬಂದಮೇಲೆ ಕಮಲಾಪುರ ಅಂತೂ ಬಿಡಂಗೇ ಇಲ್ಲ. ಕಮಲಾಪುರದಲ್ಲಿ ಈ ಸರ್ಕಲ್ ಅಂತೂ ನೀವು ಮಿಸ್ ಮಾಡಲೇಬೇಡಿ. ಯಾಕಂದರೆ ಇಲ್ಲೇ ಇರೋದು ನಮ್ಮ ಆಂಟಿ ಹೋಟೆಲ್. ರೊಟ್ಟಿ ಊಟ, ಚಪಾತಿ ಊಟ, ಅದ್ಭುತ ಮನೆ ಊಟ. ಬನ್ನಿ ಏನಂತ ನೋಡ್ಬಿಡೋಣ. ವೀಕ್ಷಕರೇ, ನಾನು ಹೇಳ್ದಂಗೆ ನೋಡಿ, ಆಂಟಿ ಹೋಟೆಲ್ ಅಂತ ಫೇಮಸ್. ಅಮ್ಮ ನಮಸ್ಕಾರ. ನಮಸ್ತೆ. ನಮಸ್ಕಾರ. ರಾಧಾಬಾಯಿ ಅಂತ ಜಗತ್ ಪ್ರಸಿದ್ಧ ಇವಾಗಲೇ. ಯಾಕಂದ್ರೆ ಹಂಪಿನೇ ಜಗತ್ ಪ್ರಸಿದ್ಧ. ಸೊ ಇಲ್ಲಿ ಬರೋ ಟೂರಿಸ್ಟ್ಗಳಿಗೆ ಈಗಾಗಲೇ ಒಳ್ಳೆ ಊಟ ಬೇಕಂದ್ರೆ ಇಲ್ಲಿ ಬರಬೇಕು. ರೊಟ್ಟಿ ಊಟ, ಹೋಳಿಗೆ ಊಟ, ಚಪಾತಿ ಊಟ ಎಲ್ಲ ಮನೆ ತರ ಇರ್ತದೆ ಟೇಸ್ಟ್. ನೀವ್ ಹೇಳ್ಬೇಕು, ಹೆಂಗ್ ಶುರು ಮಾಡಿದ್ರಿ ಇದು? ಇದು 2011ರಾಗ ಸ್ಟಾರ್ಟ್ ಮಾಡಿದ್ವಿ ಸರ್. ಅವಾಗ ಬಹಳ ಕಡಿಮೆ ಸರ್, ಟೂರಿಸ್ಟ್ ಬಹಳ ಕಡಿಮೆ. ಹೌದು. ಸ್ವಲ್ಪ ಒಂದು 20-30 ಊಟ ಹೋಗ್ತಿದ್ವು. ಅಷ್ಟದಾಗೆ ನಮ್ಗೆ ಬಹಳ ಖುಷಿ ಆಗ್ತಿತ್ತು. 28-30 ಅಂತ ಹಾಗೆ ಮಾಡ್ತಾ 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 ಇದು 50 ರೂಪಾಯಿ ನೋಟ್ನಾಗ ಮೋದಿ ಸರ್ ಮಿನಿಸ್ಟರ್ ಪ್ರಿಂಟ್ ಏನ್ ಮಾಡಿದ್ರಲ್ರಿ, ಅವಾಗ ಮಹಾರಾಷ್ಟ್ರ ಜನಕ್ಕೆ ಗೊತ್ತಾಯ್ತ್ರಿ. ಓ, ಇಲ್ಲಿ ಹಂಪಿ ಫೇಮಸ್. ಹಂಪಿ ನೋಡ್ರಿ, ಇದು ಬಹಳ ಹೊಸದ್ ನಮಗೆ. 50 ರೂಪಾಯಿ ನೋಟದಲ್ಲಿ ಹಂಪಿಯ ರಥ ಇತ್ತು. ರಥ ಕರೆಕ್ಟ್. ಆದ್ಮೇಲೆ ಮಹಾರಾಷ್ಟ್ರ ಜನಕ್ಕೆ ಹಂಪಿ ಅಂದ್ರೆ ಏನದು ಹಂಪಿ ಅಂತಂದ ಇದು ವರ್ಲ್ಡ್ ಫೇಮಸ್ ಇರೋದನ್ನ ಅವ್ರು ಯಾವಾಗ ಪ್ರಿಂಟ್ ಮಾಡಿದ್ರಿ, ಇಡೀ ವರ್ಲ್ಡ್ ನೇ ಬರುತ್ತಾ ಇದೆ ಹಂಪಿಗೆ ಇವಾಗ. ಇದು ನನಗೆ ನಿಜವಾಗ್ಲೂ ಒಂದು ದೊಡ್ಡ ಆವಿಷ್ಕಾರ ಇದು. ಬೇರೆ ಸ್ಟೇಟು, ಬೇರೆ ಕಂಟ್ರಿ ಎಲ್ಲರೂ ಮತ್ತೆ ಕಂಟ್ರಿ ಬರ್ತಿದ್ರಿ. ಇಲ್ಲಿ ಬರಕ್ ಕಾರಣ ಆಟೋದವ್ರಿ, ಗೈಡ್ಸ್, ಮತ್ತೆ ಇದು ಟಿಟಿ ಗಾಡಿ ಡ್ರೈವರ್ಗಳು ಟೂರಿಸ್ಟ್ ಗಳು ಕರ್ಕೊಂಡ್ ಬರ್ತಾರೆ. 50 ರೂಪಾಯಿ ನೋಟ್ ಮೇಲೆ ಹಂಪಿಯ ಕಲ್ಲಿನ ರಥ ಇದ್ದಿದ್ದಕ್ಕೆ ಇವತ್ತು ಇದು ಗೊತ್ತಾಗಿದ್ದು ಜನಕ್ಕೆ. ಅಂದ್ರೆ ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಕೇಳಿದ್ದು. ನಿಮ್ಮ ಹೆಸರು? ಪ್ರಶಾಂತ್ ಅಂತ ಮಗ. ಹಂಪಿ ವ್ಯಾಪಾರ ನವೆಂಬರ್, ಡಿಸೆಂಬರ್, ಜನವರಿ ಅಂತೇಳಿ ಸೀಸನ್ಸ್ ಇತ್ತು. ಆ ಒಂದು ಸೀಸನ್ ಗೆ ವರ್ಷ ಪೂರ್ತಿ ಕಾಯ್ತಿದ್ವಿ. ಬಟ್ ಇವಾಗ ಏನಂದ್ರೆ ಅದು ಯಾವಾಗ ಪ್ರಿಂಟ್ ಆಯ್ತಲ್ಲ ಡೈಲಿ ಸೀಸನ್. 50 ರೂಪಾಯಿ ನೋಟು ನಿಮಗೆ ಚೇಂಜ್ ತಂದು ಕೊಡ್ತು ನೋಡಿ. ಎಲ್ಲೆಲ್ಲಿ ಇರ್ತದೆ ಟರ್ನಿಂಗ್ ಪಾಯಿಂಟ್. ಅದ್ಭುತ ಅಮ್ಮ. ಇವಾಗ ನಿಮ್ದು ಬರೀ ಹೋಟ್ಲ, ಕ್ಯಾಟರಿಂಗ್ ಎಲ್ಲ ಇದೆಯಾ? ಕ್ಯಾಟರಿಂಗ್ ಇದೆ ಸರ್, ಹೋಟೆಲ್ ಇದೆ ಸರ್. ಬಾಳೆದೆಲೆ ಊಟ, 2 ರೊಟ್ಟಿ, 2 ಪಲ್ಯ, ಅನ್ನ, ಸಾಂಬಾರು, ಮೊಸರು, ಪಪ್ಪು. ಯಾಕಂದ್ರೆ ಆಲ್ ಇಂಡಿಯಾ ಕಸ್ಟಮರ್ಸ್ ಬರ್ತಾರೆ, ಟೂರಿಸ್ಟ್ಗಳು, ಅವ್ರಿಗೆ ಬೇಕು. ಮತ್ತೆ ಅದಿಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗ್ಬಾರ್ದು, ಅವ್ರಿಗೆ ಎಲ್ಲಾ ರೀತಿಯಿಂದನೂ ಸಿಗಲಿ ಅಂತ ನಾರ್ತ್, ಚೈನೀಸ್, ಸೌತ್ ಎಲ್ಲ ಅವೈಲೇಬಲ್ ಸಿಗುತ್ತೆ ಸರ್ ನಮ್ಮ ಹತ್ರ. ರೀಸನಬಲ್ ರೇಟ್. ಕಾಯಕವೇ ಕೈಲಾಸ ರಾಧಾಬಾಯಿ ಅವ್ರದ್ದು. ನಮ್ಮ ವೀಕ್ಷಕರಿಗೆ ನೀವು ಯಾವ್ದೋ ಒಂದು ಅಡಿಗೆ ಮಾಡಿ ತೋರಿಸಿ. ಏನ್ ತೋರಿಸ್ತೀರಾ? ಇಲ್ಲಿ ಹೇಗಾದ್ರೂ ರೊಟ್ಟಿ ಊಟ ಫೇಮಸ್. ರೊಟ್ಟಿ ಊಟ ಕಾಳು ಪಲ್ಯ ಇಲ್ಲದ್ರೆ ಆಗಂಗೇ ಇಲ್ಲ. ನಮಗೆ ನಿಮ್ಮ ಒಂದು ಕೈ ರುಚಿಯ ಕಾಳು ಪಲ್ಯ ನೋಡಿ ತೋರಿಸ್ಬೋದಾ? ಓಕೆ, ಧನ್ಯವಾದಮ್ಮ. ಸಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂದ್ರೆ ಆಂಟಿ ಹೋಟೆಲ್ ಅಂತ ಫೇಮಸ್. ಅದರದ್ದು ಕಾಳು ಪಲ್ಯ ಸ್ಟಾರ್ಟ್ ಮಾಡೋಣಮ್ಮ. ಮೊದಲನೇದಾಗಿ ಎಣ್ಣೆ. ಮೊದಲು ಎಣ್ಣೆ ಸರ್. ಎಷ್ಟು ಎಣ್ಣೆ ಹಾಕೊಂಡು? ಸ್ವಲ್ಪ 2 ಸ್ಪೂನ್. 2 ಸ್ಪೂನ್ ಎಣ್ಣೆ. ಸ್ಪೂನ್. ಇದಕ್ಕೆ
ಇದು ಸಾಸಿವೆ ಸಾಸಿವೆ ಎಷ್ಟು? ಒಂದು ಚಿಟಿಕೆ ಒಂದು ಚಿಟಿಕೆ ಸಾಸಿವೆ. ಸಾಸಿವೆ ಮೊದಲು ಅದನ್ನ ಚೆನ್ನಾಗಿ ಇದಾಗಬೇಕು, ಪಟ ಪಟ ಅನ್ಬೇಕು. ಹೌದು. ಆಮೇಲೆ ಮಿರ್ಚಿ, ಮೆಣಸಿನ್ಕಾಯಿ ಒಂದು 7-8 ಮೆಣಸಿನಕಾಯಿ. ಹಾ ಸರ್. ಆಮೇಲೆ ಕರಿಬೇವು ಒಂದು ಕಣ್ಣು ಹಿಡಿ. ಕರಿಬೇವು. ಹಾ ಸರ್. ಸ್ವಲ್ಪ 1 ಕಪ್ ಅಷ್ಟು ಇದು ಏನ್ರಿ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಓಕೆ. ಫ್ರೈ ಮಾಡ್ಕೋಬೇಕ್ರಿ. ಇನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಓಕೆ. ಉಪ್ಪು ಸರ್, ಚಿಟಿಕೆ ಉಪ್ಪು. ಉಪ್ಪು ಸರ್. ಅರಿಶಿನ ಪುಡಿ. ಹಾ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಅರಿಶಿನ ಪುಡಿದು ಇದಾಗತ್ತೆ ಸರ್. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕಾಳು ಕುದಿಸಿಟ್ಟಿರ್ತೀವಿ, ಅರಿಶಿನ ಉಪ್ಪು ಹಾಕಿ ಕಾಳು ಹಾಕ್ತಿರ್ತೀವಿ. ಎಷ್ಟು ಒಂದು ಕಾಳು ಹಾಕೊಂಡಿದ್ದು? 1 ಕಪ್ ಸರ್. 1 ಕಪ್ ಅಷ್ಟು ಕಾಳು. ಈಗ ಒಂದು ಪೋರ್ಷನ್ ತೋರಿಸ ಸಣ್ಣದು. ಚೆನ್ನಾಗಿ ಫ್ರೈ ಆಗ್ಬೇಕು ಸರ್. ಸ್ವಲ್ಪ ಕೊತ್ತಂಬರಿ ಸರ್, ಟೇಸ್ಟಿಗೆ ಕೊತ್ತಂಬರಿ. ಸರಳ, ಸುಂದರ, ರುಚಿಕರ ಕಾಳು ಪಲ್ಯ. ಉತ್ತರ ಕರ್ನಾಟಕದ ಸೊಗಡು, ಕಮಲಾಪುರ ಅಂದ್ರೆ ಹಂಪಿ ಹತ್ರ ನೀವು ಬಂದ್ರೆ ಸೆಂಟರ್ ಪಾಯಿಂಟ್ ಇದು. ಅಮ್ಮ, ನಮ್ದು ಇದು ರೆಡಿ ಆಯ್ತಾ? ರೆಡಿ ಆಯ್ತು ಸರ್. ಕಾಳು ಪಲ್ಯ ರೆಡಿ ಮಾಡಿರೋಳಿ ನಂಗೆ ಪಟ್ಟಂತ ನಾವು ಕೇಳಿದ ತಕ್ಷಣ ತೋರಿಸ್ತೀವಿ ಅಂದ್ರು. ಅವ್ರಿಗೆ ಧನ್ಯವಾದ. ನಾವು ಬೆಂಗಳೂರಿಂದ ಕಮಲಾಪುರ ಬಂದು ಹಂಪಿ ಹತ್ರ ಈ ತರ ಪ್ಲೇಟಿಗೆ ನಮಗೋಸ್ಕರ ರೆಡಿ ಮಾಡಿರೋದು ಒಂದು ಪಲ್ಯ ಇದು. ವೀಕ್ಷಕರೇ, ನಿಮಗೋಸ್ಕರ, ನಮಗೋಸ್ಕರ ಅನ್ನೋಕ್ಕಿಂತ ನಿಮಗೋಸ್ಕರ. ಎಷ್ಟು ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ನಮಗೆ ಈ ಒಂದು ಕಾಳು ಪಲ್ಯ ತೋರಿಸ್ಬಿಟ್ರು ರೆಸಿಪಿ. ನೀವು ಇಷ್ಟು ಬಿಡುವು ಇಲ್ಲದಿದ್ರು ನಮಗೋಸ್ಕರ ಮಾಡಿ ತೋರಿಸಿದ್ರಿ, ಧನ್ಯವಾದ. ಅಮ್ಮ, ಈಗ ಏನು ಪಾರ್ಸಲ್ ಕೂಡ ನಿಮಗೆ ತಗೊಳ್ತೀರಾ ಅಂತ ಹೇಳಿದ್ರಿ. ಏನೇನು ಕಳಿಸ್ತಿದ್ರಿ ಇವತ್ತು? ಪಲಾವ್ ಸರ್, 100 ಜನಕ್ಕೆ ಪಲಾವ್. 100 ಜನ? 100 ಜನಕ್ಕೆ. ಮತ್ತೆ ಇದು ಇಲ್ಲಿ ಇದು ಪಲಾವ್. ಒಂದು 100 ಜನಕ್ಕೆ ಪಲಾವ್ ಹೋಗ್ತಾ ಇದೆ ಇಲ್ಲಿಂದ, ವೆಜ್ ಪಲಾವ್. ಇದು ಗೌರ್ಮೆಂಟ್ ಹಾಸ್ಪಿಟಲ್, ಹೊಸಪೇಟೆ. ಗೌರ್ಮೆಂಟ್ ಹಾಸ್ಪಿಟಲ್. ಹಾ ಸರ್. ಹಾಗೆ ಇದು ಮೊಸರನ್ನ ಸರ್. ಮೊಸರನ್ನ ಎಷ್ಟು? ಎಲ್ಲ 100 ಜನಕ್ಕ? ಹಾ ಸರ್. ಇದು ಹೋಟೆಲ್ದು ಪಪ್ಪು ಸರ್. ಪಪ್ಪು ಅಂತಾರೆ ರೊಟ್ಟಿ ಊಟಕ್ಕೆ. ಹಾ ರೀ. ಸ್ಪೆಷಲ್ ಪಪ್ಪು. ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸ ತರ? ಹೆಸರುಬೇಳೆ ಪಾಯಸ ಇದು. ದಿನ ಒಂದು ವೆರೈಟೀಸ್, ದಿನ ಒಂದು. ಇದೆಲ್ಲ ಊಟಕ್ಕೆ ಸರ್. ಇದು ವೆಜ್ ಕುರ್ಮಾ ಸರ್. ವೆಜಿಟೇಬಲ್, ಕ್ಯಾರೆಟ್, ಬೀನ್ಸ್. ಇದು ಊಟಕ್ಕೆ. ಆಲೂಗಡ್ಡೆ. ಇದು ಊಟಕ್ಕೆ ಸರ್. ಅಲ್ಲೈತೆ ನೋಡ್ರಿ, ನಮ್ದೈತೆ ಅಲ್ಲಿ. ಕಾಳು ಪಲ್ಯ ಸರ್. ಇದು ಕಾಯ್ತಿರ್ತೀವಿ ನಾವು, ಎಲ್ಲಿ ಹೋದ್ರಿ ಇರ್ಲೇಬೇಕು. ಇದ್ರಲ್ಲೇ ಊಟ ಪರಿಪೂರ್ಣ. ಒಟ್ಟಿಗೆ ಇದು ಕಾಂಬಿನೇಷನ್ ಸರ್. ಹೌದೌದು, ಸೂಪರ್ ಕಾಂಬಿನೇಷನ್. ಇದು ಸಾಂಬಾರ್. ಅನ್ನಕ್ಕೆ ಸಾಂಬಾರ್ ಸರ್. ನಾವು ಗಾಳಿ ಸಂಗಮೇಶ್ವರದ್ದು 13 ವರ್ಷದಿಂದ ಇದೇ ಹೋಟೆಲ್ನಲ್ಲಿ ದಿನನಿತ್ಯ ಊಟ ಮಾಡ್ತೀವಿ, ಹಗಲು ಮತ್ತು ರಾತ್ರಿ. ಇಲ್ಲಿ ಊಟ ಹಂಪಿ ಬಂದರೆಲ್ಲ ಆಟಿ ಹೋಟೆಲ್ ಅಂತಂದು ಪ್ರಸಿದ್ಧವಾಗಿದೆ. ಬಂದು ಊಟ ಮಾಡಿ ಒಳ್ಳೆ ಸಂತೋಷದಿಂದ ಹೋಗ್ತಿದ್ದಾರೆ. ಈಗ ಈ ಹಂಪಿ ಖಾನಾವಳಿ ನಮಗೆ ಪರಿಚಯ ಆಗಿ ಕನಿಷ್ಠ ಒಂದು 8-10 ತಿಂಗಳು ಆಯ್ತು. ಒಂದಿನ ನಾವು ಊಟ ಬಿಟ್ಟಿಲ್ಲ. ದಿನ 2 ರೊಟ್ಟಿನ 1 ರೊಟ್ಟಿ ಜಾಸ್ತಿನ ಊಟ ಮಾಡ್ತಿರ್ತೇನೆ. ಅಷ್ಟು ನಾವು ಹಾಡೋದಕ್ಕೆ ಇವರು ಊಟಕ್ಕೆ ಸರಿ ಹೋಗ್ಬಿಟ್ಟದು. ನಮ್ಮದು ಶಾಸ್ತ್ರೀಯ ಸಂಗೀತ ಅಂತ ಪುಟ್ಟರಾಜ ಗವಾಯಿಗಳು ನಮ್ಮ ಗುರುಗಳು. ಹಂಪಿ ವಿಶ್ವವಿದ್ಯಾಲಯದೊಳಗೆ ಸಂಗೀತ ವಿಭಾಗ ಅಂತಾನೆ ಐತಿ. ವಿರೂಪಾಕ್ಷಪ್ಪ ಇಟಿಗೆ ಅಂತ. ಎಷ್ಟು ದೂರ ಇದ್ದರೂ ಇಲ್ಲಿ ಬಂದಾನು ಊಟ ಮಾಡಿ ಹೋಗ್ತೇನೆ. ಮಗಳು ಸಂಗೀತಗಾರರು, ಮಗ ಸಂಗೀತಗಾರ, ಇಡೀ ನನ್ನ ಜೀವನನ ಸಂಗೀತ. ಇವರಿಗೆ ಅಮ್ಮರಿಗೆ ನಮ್ಗೆ ಭಾಳ ಮೊದಲಿನ ಪರಿಚಯ. ಮತ್ತೇನು ಮಾಡಿದ್ರು ಅಂದ್ರೆ ಅವರು ಅಮ್ಮರ ಈ ಆಂಟಿಯವರು ಆರಾಮಾಗಿ ಅವ 2 ಹೊತ್ತು ಊಟ ನಮ್ಮಲ್ಲಿ ಮಾಡಿ ಹೋಗಲಿ, ಫ್ರೀಯಾಗಿ. ರೊಕ್ಕಿಲ್ಲ, ಆ ಊಟದ ರೊಕ್ಕಿಲ್ಲ. ಮುಂಜಾನೂ ಫ್ರೀ, ಈಗನೂ ಫ್ರೀ. ಹಾಂ, ನನಗೆ ಅವನು ಗುರು ಅಂತ ತಿಳ್ಕೊಂಡು ನನ್ನ ಹಿಂಗೆ ಬೆಳ್ಸಕತ್ತಾರ. ಮತ್ತು ನಾವು ಈ ಸಂಗೀತ ಇಲ್ಲಿ ಬೆಳ್ಸೋಣ ಅನ್ನೋ ಆಸೆ ಐತಿ. ಸೊ ನಿಮಗೆ 2 ಹೊತ್ತು ಊಟನೂ ಇವರು ಫ್ರೀಯಾಗಿ ಕೊಡ್ತಾರೆ, ಫ್ರೀಯಾಗಿ, ಉಚಿತವಾಗಿ. ನೀವು ಗುರು ಅಂತ ಹೇಳಿ ಎಂತ ಒಂದು ಧ್ಯೇಯ.
ಸರ್ ನಮಸ್ತೆ, ನನ್ನ ಹೆಸರು ಗುರುಬಸವಣ್ಣ ಅಂತ ಹೇಳಿ. ನಾವಿಲ್ಲಿ ಹಂಪಿಲಿ ಪ್ರವಾಸಿ ಮಾರ್ಗದರ್ಶಕ ಕೆಲಸ ನಿರ್ವಹಿಸ್ತಿದ್ವಿ. ಖಾನಾವಳಿ ಬಂದಿದ್ದೀವಿ. ಇಲ್ಲಿ ನಮಗೆ ತುಂಬಾ ವರ್ಷದಿಂದ ಪರಿಚಯ. ನಾನು ಚಿಕ್ಕ ಗೈಡ್ ಹಾಕಿನ ಮುಂಚೆನೂ ಇವರು ನಮಗೆ ಹೋಟೆಲ್ ಪರಿಚಯ ಇದೆ. ಓಕೆ. ಅವಾಗಿಂದನೂ ಇವರು ಈ ಖಾನಾವಳಿ ಪಾರ್ಸಲ್ ಎಲ್ಲ ಮಾಡ್ತಾ ಇದ್ದಾರೆ. ಈ ಖಾನಾವಳಿ ಮಾಡಿ ತುಂಬಾ ಚೆನ್ನಾಗಿ ಊಟ ಕೊಡ್ತಾ ಇದ್ದಾರೆ. ಎಲ್ಲರೂ ಒಳ್ಳೆ ಎಲೆ ಊಟ ಸಿಗುತ್ತೆ. ಹೆಂಗಿದೆ ಕ್ವಾಲಿಟಿ? ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಹೌದಾ? ಓಕೆ. ಎಲ್ಲ ಮಾರ್ಗದರ್ಶಕ ಎಲ್ಲರೂ ಬಂದು ಊಟ ಮಾಡಬಹುದು. ಹೌದು. ಥ್ಯಾಂಕ್ ಯು ಸರ್. ನೀವು ಗೈಡ್, ನಿಮಗೆ ನಾವು ಕಾಲ್ ಇದು ಮಾಡ್ಕೋಬೋದು ನಾವು. ಏನು ಎಲ್ಲ ನಿಮ್ಗೆ ಇತಿಹಾಸ ಗೊತ್ತಾ ಹಂಪಿ? ಹೌದೌದು, ಸಂಪೂರ್ಣ ಇತಿಹಾಸ ಗೊತ್ತಿದೆ. ಹಾಗಾಗಿ ಎಲ್ಲದು ಅಧ್ಯಯನ ಮಾಡೇ ಈ ಒಂದು ಗೈಡ್ ಕಾರ್ಡ್ ಕೊಡ್ತಾರೆ ನಮಗೆ. ಎಲ್ಲ ಟ್ರೈನಿಂಗ್ ಇರುತ್ತೆ. ಸರಿ. ಟ್ರೈನಿಂಗ್ ಆದ್ಮೇಲೆ ನಮಗೆ ಗೈಡ್ ಅಂತ ಹೇಳಿ ಅಪ್ರೂವ್ ಕೊಡ್ತಾರೆ ಡಿಪಾರ್ಟ್ಮೆಂಟ್. ನಿಮ್ಮ ನಂಬರ್ ನನಗೆ ಕೊಡಿ, ನಾನು ಡಿಸ್ಪ್ಲೇ ಮಾಡ್ತೀನಿ. ಓಕೆ. ನಾವು ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಹಂಪಿ ಎಲ್ಲ ಇತಿಹಾಸ ತಿಳ್ಕೊಳ್ಳೋಣ. ಆಯ್ತು ಸರ್. ಓಕೆ. ಹೊಸಪೇಟೆ ಹತ್ರ ಹಂಪಿ, ಕಮಲಾಪುರ, ಅಲ್ಲಿಯ ಒಂದು ಆಂಟಿ ಹೋಟ್ಲ್ ಇಷ್ಟು ಪ್ರಸಿದ್ಧ ಆಗಿದೆ, ಭಾಳ ಖುಷಿ ಆಗುತ್ತೆ. 50 ರೂಪಾಯಿ ನೋಡ್ರಿ. 50 ರೂಪಾಯಿ ನೋಟಲ್ಲಿ ಕಲ್ಲಿನ ರಥ ನೋಡಿ ಇಡೀ ಭಾರತದಿಂದ ಎಲ್ಲ ಟೂರಿಸ್ಟ್ಗಳು ಬರ್ತಾರಂತೆ. ಅಂಥ ಅದ್ಭುತ ತಾಣ. 50 ರೂಪಾಯಿ ನೋಟಿನ ಕಲ್ಲಿನ ರಥವನ್ನು ನೋಡಿ ಜಾಸ್ತಿ ಆದರೂ ಕಸ್ಟಮರ್ಸ್ ಅಂತಾರೆ. ಇವತ್ತು ಅಲ್ಲಿ ಆಂಟಿ ಹೋಟೆಲ್ನ ರಾಧಾಬಾಯಿ ಅವರು ನಮಗೆ ಕಾಳು ಪಲ್ಯ ತೋರಿಸಿದ್ರು. ಆ ಬಾಳೆ ಎಲೆ ರೊಟ್ಟಿ ಊಟ, ಕಾಳು ಪಲ್ಯ ಒಟ್ಟಿಗೆ ನೋಡ್ಬೇಡ, ಚಟ್ನಿ ಪುಡಿ, ನಮ್ಮ ಕಾಳು ಪಲ್ಯ, ವೆಜ್ ಕರಿ ಕೂಡ ಬರ್ತದೆ. ಬಾಳೆ ಮೋತಿ ಪಲ್ಯ, ವೆಜ್ ಕುರ್ಮಾ, ಹೆಸರುಬೇಳೆ ಪಾಯಸ, ಜೋಳದ ರೊಟ್ಟಿ ನೋಡ್ರಿ, ಹಪ್ಪಳ ಕಾಳ ಮೇಲೆ ಇರಲಿ ಇಲ್ಲಿ. ಇದು ಚಿತ್ರಾನ್ನ, ಮೊಸರು, ಪ್ಲೇನ್ ರೈಸ್ ಕೂಡ ಇರ್ತದೆ ಈ ತರ. ಓಕೆ, ಅದ್ಭುತ. ಪ್ಲೇನ್ ರೈಸ್ ಇಲ್ಲಿ ಕೊಡೋಣ. ಇದು ಟೋಟಲ್ ಎಲ್ಲ ಇಷ್ಟೊಂದು ನಿಮಗೆ ಸಿಗ್ತಾ ಇರೋದು ಇದಿಷ್ಟು 200 ರೂಪಾಯಿ. ಓಕೆ. 2 ರೊಟ್ಟಿ, ಚಿತ್ರಾನ್ನ, ರೈಸ್ ಎಲ್ಲ ಅನ್ಲಿಮಿಟೆಡು. 2 ರೊಟ್ಟಿ ಇರ್ತದೆ ಅಷ್ಟೇ, ಅದು ಅನ್ಲಿಮಿಟೆಡ್ ಅಲ್ಲ. ಪಾಯಸ ಇರುತ್ತೆ, ಕಾಳು ಪಲ್ಯ ಅವೆಲ್ಲ ಇರ್ತದೆ, ಎಲ್ಲ ಅನ್ಲಿಮಿಟೆಡ್. ಇವಿಷ್ಟು ರೊಟ್ಟಿ ಮಾತ್ರ 2. ಅದೇ 120 ರೂಪಾಯಿ ಕೊಟ್ಟರೆ ಇದರಲ್ಲಿ 2 ಥರದ ಪಲ್ಯ, ಕಾಳು ಪಲ್ಯ ಮತ್ತು ಇಲ್ಲಿ ವೆಜಿಟೇಬಲ್ ಪಲ್ಯ, ಎಲ್ಲ ತರಕಾರಿ ಪಲ್ಯ, ಆಮೇಲೆ ರೊಟ್ಟಿ 2 ಇರ್ತದೆ, ರೈಸ್ ಬರ್ತದೆ, ಚಿತ್ರಾನ್ನ ಬರೋಲ್ಲ. ಆಮೇಲೆ ಈ ವೆಜಿಟೇಬಲ್ಲು ಕುರ್ಮಾ, ಬಾಳೆದಿಂಡಿನ ಪಲ್ಯ ಬರೋಲ್ಲ. ಸೊ ಇಲ್ಲಿ ಪಾಯಸ ಬರ್ತದೆ ಅಷ್ಟೇ. ಇದು 120 ರೂಪಾಯಿ. ನಾವು ಮಾಡ್ಕೊಂಡಿದ್ದು ಕಾಳು ಪಲ್ಯ ರೀ. ರೊಟ್ಟಿ ಸಾಫ್ಟ್ ಇದೆ, ಅಗದಿ ಸಾಫ್ಟ್ ಅಂತಾರಲ್ಲ ಹಂಗೆ ಅದ್ಭುತವಾಗಿ ಸಾಫ್ಟ್ ಆಗಿದೆ. ಕಾಳು ಪಲ್ಯನ ಹಚ್ಕೊಂಡು ಏನೂ ಬೇಡ, ಹಂಗೆ ನೋಡ್ರಿ ರೊಟ್ಟಿನ ತಿಂದೇ ಬಿಡೋಣ. ಆಹಾ, ಕರ್ನಾಟಕದ ಮಧ್ಯಭಾಗದಿಂದ ಮೇಲಿನ ಪ್ರಾಂತಕ್ಕೆ ಬಂದಂಗೆಲ್ಲ ಅದು ಹೆಂಗೆ ಬರ್ತದ್ರಿ, ಆ ಒಂದು ವಿಶೇಷ ರುಚಿ ಹೆಂಗೆ ಬರ್ತದೆ. ಆ ಪ್ರೀತಿಯಿಂದ ಹಾಕೋ ಇಂಗ್ರೀಡಿಯೆಂಟ್ಸ, ಆ ಪ್ರೀತಿಯಿಂದ ಮಾಡೋ ಪ್ರಕ್ರಿಯೆ ಎಲ್ಲ ಹೇಗೆ ಬರ್ತದೆ, ಹೀಗೆ ಬರೋದು. ಅದ್ಭುತ. ಸೊ ರೊಟ್ಟಿ ಊಟ, ಕಾಳು ಪಲ್ಯ ಒಟ್ಟಿಗೆ ಏನು ಟೇಸ್ಟು. ಆಹಾ, ಬಾಳೆ ದಿಂಡಿನ ಪಲ್ಯ ಒಟ್ಟಿಗೆ ಸ್ವಲ್ಪ ನೋಡೋಣ. ಬೆಣ್ಣೆ ಹೆಂಗಿದೆ, ದಿಂಡು ಮಸಾಲ ಯೂನಿಕ್ ಆಗಿ ನಾರ್ತ್ ಇಂಡಿಯಾ ಮಿಕ್ಸು ಮಸಾಲ. ಚಿತ್ರಾನ್ನ ಇದೆ. ನಾನು ಊಟ ಮುಗಿಸ್ತೀನಿ. ಈ ಕಡೆ ಬಂದಾಗ ನೀವು ಟೇಸ್ಟ್ ಮಾಡಿ ನನಗೆ ಹೇಳಿ ಹೆಂಗಿತ್ತು ಅಂತ. ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ. ನೀವು ಪ್ರಶಾಂತ್ ಅವ್ರ ನಂಬರು, ಕಾಂಟ್ಯಾಕ್ಟ್ ನಂಬರು ಇರುತ್ತೆ. ಕಮಲಾಪುರ ಅಂಬೇಡ್ಕರ್ ಸರ್ಕಲ್ ಹತ್ರನೇ ಸಿಗುತ್ತೆ ನಿಮಗೆ. ನೀವು ಈ ಕಡೆ ಬಂದಾಗ ಟೇಸ್ಟ್ ಮಾಡಿಬಿಟ್ಟು ಕಾಮೆಂಟ್ ಹಾಕಿ. ಕಾಯ್ತಾ ಇರ್ತೀನಿ. ಮುಂದಿನ ಸಂಜೆಗೆ ಮತ್ತೆ ಸಿಗೋಣ. ನಮಸ್ಕಾರ. ಅಮ್ಮ, ಅದ್ಭುತ. ನೀವೇನು ಹೆಸರಿಟ್ಟಿರಲ್ಲ, ಹಂಗೆ ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಇಲ್ಲಿ ಅಡುಗೆ ಮಾಡಿ ಉಣಬಡಿಸ್ತು ಎಲ್ಲರಿಗೂ. ತುಂಬಾ ರುಚಿಯಾಗಿತ್ತು. ಧನ್ಯವಾದ ಪ್ರಶಾಂತ್ ಅವರು. ನಮಗದು ಬಹಳ ರುಚಿಗೆ ಇನ್ನೂ ಜಾಸ್ತಿ ಇದ್ದಿದ್ದು ಆ ಬಾಳೆ ಮೋತಿ ಕರಿ, ಬಾಳೆ ಮೋತಿ ಪಲ್ಯ. ಬಾಳೆ ದಿಂಡಿನ ಕೆಳಗಿರುತ್ತಲ್ಲ, ಆ ಬಾಳೆ ಗೊನೆ ಕೆಳಗೆ ಆ ಪಲ್ಯ ಮುಂದಿನ ಸಂಜೆಗೆ ತೋರ್ಸೋಣ. ನೆಕ್ಸ್ಟ್ ಬಂದಾಗ ನಾವು ಬರ್ತಾ ಇರ್ತೀವಿ, ಒಂದ್ಸಲ ಮೀಟ್ ಆಗ್ತೀವಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.